ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳನ್ನು ನಮಿಸುತ್ತಾ ಇವತ್ತಿನ ದಿನ ಮಹಾಕರುಣ ರ್ಯಾಲಿ 108 ಧ್ಯಾನ ಶಿಕ್ಷಣದ ನಂತರ 108 ಸೆಂಟ್ರಲ್ ಮುಗಿಸಿದ ಧ್ಯಾನ ಅಂದರೆ ಮಹಾಕರುಣ ರ್ಯಾಲಿ ಆರಂಭ ಆಗೈತೆ. ಸೊ ಅದ್ಭುತವಾಗಿ ಆರಂಭ ಆಗೈತೆ. ಇದು ಒಂದು ಸಂತೋಷದ ಸುದ್ದಿ. ಆಮೇಲೆ ಈ ರೀತಿಯಾಗಿ ಮತ್ತೆ ಮತ್ತೆ ಆಗಬೇಕು, ಎಲ್ಲ ಊರಲ್ಲೂ ಆಗ್ಬೇಕಂತ ಕೋರ್ತಾ ಇದ್ದೀನಿ. जिंदाबाद 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 हिंसा छोड़ो हिंसा छोड़ो पत्रीजी महाराज की पत्रीजी महाराज की ज्ञान जगत के विरंद जगत के सस्याहार जगत के विश्व शांति के ನಾವು ಈ ದಿನ ನಮ್ಮ ಒಂದು ವೆಜಿಟೇರಿಯನ್ ರ್ಯಾಲಿ ಏನಿದೆ ಎಲ್ಲರ ಒಂದು ಗಮನಕ್ಕೆ ಸೆಳೆಯುವ ಒಂದು ಸಲುವಾಗಿ ಈ ಕಾರ್ಯಕ್ರಮ ನಡೀತಿದೆ. ನಾವೆಲ್ಲರೂ ಸಂಪೂರ್ಣವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು. ಸಸ್ಯಾಹಾರಿ ಜಾತಾ ಕಿ ಮಹಾಕಾರಿ ಸಸ್ಯಾಹಾರಿ ಜಾತಾ ಕಿ ಪಿರಮಿಡ್ ಅಧ್ಯಾತ್ಮ ಧ್ಯಾನಾಲಯ ಕಿ ತಿನ್ನದಿರಯ್ಯ ಪ್ರಾಣಿಗಳನ್ನು ತಿನ್ನದಿರಯ್ಯ. ಆಧ್ಯಾತ್ಮ ಧ್ಯಾನಾಲಯ ನೇತೃತ್ವದಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಪಿಎಂಸಿ ಕನ್ನಡ ಚಾನೆಲ್ ಮತ್ತು ಜೈನ್ ವಿಶ್ವವಿದ್ಯಾಲಯ ಹಾಗೂ ಸಮಸ್ತ ಧ್ಯಾನ ಬಂಧುಗಳ ಸಹಯೋಗದೊಂದಿಗೆ 108ನೇ ಅಖಂಡ ಧ್ಯಾನ ಇದರ ಅಂಗವಾಗಿ ರಾಗಿಗುಡ್ಡದ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ನಡೆಯುತ್ತಿರುವ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಸಿದ್ದರಾಮ ಚೈತನ್ಯ ಸ್ವಾಮಿಗಳು ನಿಮ್ಮನ್ನು ಧ್ಯಾನ ನೋಡಿ ರ್ಯಾಲಿ ನೋಡಿ ಅವರೊಂದು 2 ಮಾತಾಡಿ ಅವರಿಗೆ ನಾವು ಬೆಳಕನ್ನು ಕೊಡೋಣ. ಓಕೆನಾ? ಸಸ್ಯಾಹಾರ ಜಗತ್ತಿನ ಸರ್ವಶ್ರೇಷ್ಠ ಆಹಾರ ಅಂತೇಳಿ ವಿಜ್ಞಾನವೂ ಹೇಳಿದೆ. ಆದರೆ ಮನುಷ್ಯ ಇವತ್ತು
ಭಕ್ಷಣೆಗೆ, ಪ್ರಾಣಿಗಳ ಭಕ್ಷಣೆಗೆ ನಿಂತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಧ್ಯಾನಾರ್ಥಿಗಳು ಯಾವಾಗಲೂ ಸಹ ಸಾತ್ವಿಕವಾಗಿರಬೇಕು ಅಂತೇಳಿ ಮನುಷ್ಯನ ತಾಮಸ ಮತ್ತು ರಜೋಗುಣಗಳನ್ನು ಸಸ್ಯಾಹಾರ ಕಂಟ್ರೋಲ್ ಮಾಡುತ್ತೆ. ಕರ್ಮಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳುವವರಿಗೂ ನಾವು ಸರಿಯಾದ ನ್ಯಾಯಬದ್ಧವಾದ ಯೋಗ್ಯ ಕರ್ಮವೆನ್ನೆಸಗಲು ಸಾಧ್ಯವಿಲ್ಲ ಎಂಬ ಪತ್ರಿಜಿಯವರ ವಾಣಿಯನ್ನು ಸ್ಮರಿಸುತ್ತಾ, ಧ್ಯಾನ ಎಂದರೆ ಪ್ರಾರ್ಥನೆಯಲ್ಲ, ಧ್ಯಾನ ಅಂದರೆ ಸ್ತೋತ್ರ ಅಲ್ಲ, ಧ್ಯಾನ ಅಂದರೆ ನಾಮಸ್ಮರಣೆ ಅಲ್ಲ, ಧ್ಯಾನ ಅಂದರೆ ಮಂತ್ರ ಜಪ ಅಲ್ಲ, ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ಸ್ಲೋಲಿಯಾಗಿ ತರಂಗಿಣಿ ತಂಡದವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ 108ನೇ ವಾರ. ಇವತ್ತು ಒಂದು 2 ವರ್ಷ ಈ ಪ್ರೋಗ್ರಾಮ್ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೂಡ. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ಸ್ಟಾರ್ಟ್ ಮಾಡಿ ಇವತ್ತಿಗೆ 108ನೇ ವಾರ ಆಗಿದೆ. ಅದೇ ಒಂದು ಸೆಲೆಬ್ರೇಷನ್, ಅದೇ ಒಂದು ಸಂಭ್ರಮ ಇದು. ಅಗ್ನಿಹೋತ್ರ ಪ್ರಾರಂಭ ಮಾಡಿಸಿರುವಂತಹ ಗುರು ಪರಂಪರೆಯಿಂದ ಗಜಾನನ್ಜಿ ಮಹಾರಾಜ್ ಅವರ ಪರಂಪರೆಯಿಂದ ಡಾಕ್ಟರ್ ಪುರುಷೋತ್ತಮ್ ರಾಜಿಂವಾಲೆ ಮಹಾರಾಜ್ ಅವರು ಬಂದಿದ್ದಾರೆ. ಅಕ್ಕಲ್ಕೋಟಿಂದ ನಮಗೋಸ್ಕರ ಬಂದಿದ್ದಾರೆ. ಜೋರ್ ಚಪ್ಪಾಳೆಯಿಂದ ಅವ್ರನ್ನ ಬರಮಾಡ್ಕೊಳ್ಳೋಣ. ಎಲ್ಲರೂ ನಿಮ್ಮ ಮಾಸ್ಟರ್ಸನ್ನು ಒಬ್ಬೊಬ್ಬ ಮನೆಗೆ ಹೋಗಿ ಇನ್ವೈಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಜೋರಾಗಿ ತಪ್ಪಾಳೆ ನಮ್ಮ ವಿರೂಪಾಕ್ಷ ಅವರಿಗೂ. ಹಾಗೆ ಇನ್ನೊಬ್ಬರು ಹೆಸರಿಗೆ ತಕ್ಕಂಥ ಮನುಷ್ಯ ಕಟ್ಔಟ್ ಅಂತ ಹೇಳ್ತಾರಲ್ಲ, ಬಾಹುಬಲಿ ಸಾರಿಗೂ ಜೋರಾಗಿ ಚಪ್ಪಾಳೆ ಆಗಬೇಕು. ಬಾಹುಬಲಿ ಸಾರನ್ನು ಜೊತೆಯಲ್ಲಿ ಹೋಗಿ ಒಂದೊಂದು ಮನೆಗೆ ಹೋಗಿ ಇನ್ವೈಟ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಪ್ರೋಗ್ರಾಮ್, ಮೆಡಿಟೇಷನ್ ಪ್ರೋಗ್ರಾಮ್ ಮಾಡೋಣ, ಮ್ಯೂಸಿಕ್ ಮೆಡಿಟೇಷನ್ ಪ್ರೋಗ್ರಾಮು, ರ್ಯಾಲಿಗೆ ಯಾರ್ಯಾರನ್ನ ಕರಿಬೇಕು ಅಂತ ಇಷ್ಟು ಒಳ್ಳೆ ಅದ್ಭುತವಾದ ಪ್ರೋಗ್ರಾಮ್ ಮಾಡೋದಕ್ಕೆ ಬಾಹುಬಲಿ ಸಾರಿಗೂ ಒಂದು ಜೋರಾದ ಚಪ್ಪಾಳೆ ಆಗ್ತದೆ. कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय
ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸ್ಪಷ್ಟತೆಯನ್ನು ನೀಡುವ ಮಹತ್ವದ ಸಾಧನವೇ ಧ್ಯಾನ. ನಮೋ ನಮಃ ಸದ್ಗುರುಭ್ಯೋ ನಮೋ ನಮಃ. ತುಂಬ ಸುಲಭವಲ್ಲ, ಅಷ್ಟಕುಂಡಲಿನಿ ಸಾಧನೆ ಎಲ್ಲ ಮಾಡೋಷ್ಟು ಸುಲಭವಲ್ಲ. ಧ್ಯಾನದ ಹಲವಾರು ವಿಧಾನಗಳಿದ್ರು ತುಂಬ ಕಠಿಣವಾದಂತಹ ಸುಮಾರು ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ, ಬಟ್ ಅವ್ರು ಮಾಡೋದು ಕಷ್ಟಾಂಗ ಮಾರ್ಗವಾಗಿರುತ್ತೆ. ಆದರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ನಮ್ಮೆಲ್ಲರಿಗೂ ಇಷ್ಟಾಂಗ ಮಾರ್ಗವಾಗಿ ಶ್ವಾಸಮೀದ ಧ್ಯಾಸ ಅದೇ ಧ್ಯಾನ ಅಂತ ಹೇಳಿ ಬಹಳ ಸುಲಭವಾದಂತಹ, ಯಾವಾಗಲೂ ತುಂಬ ಎಫೆಕ್ಟಿವ್ ಆಗಿರೋದು ಕಾಂಪ್ಲಿಕೇಟೆಡ್ ಆಗಿ ಇರಬೇಕಾಗಿಲ್ಲ. ದ ಮೋರ್ ಸಿಂಪ್ಲರ್ ಇಟ್ ಇಸ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ಬೆನಿಫಿಷಿಯಲ್. ಆ ಸೂತ್ರವನ್ನು ನಮಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳ್ಕೊಟ್ಟಿದ್ರು. ಹಾಗಾಗಿ ಆನಾಪಾನಸತಿ ಧ್ಯಾನ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಅದಕ್ಕೆ 108 ವಾರ ಧ್ಯಾನದ ಕಾರ್ಯಕ್ರಮವನ್ನು ಯಶಸ್ವಿಯ ನಡೆಸಿದ್ದಕ್ಕಾಗಿ ಎಲ್ಲ ಟೀಮ್ಗೂ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಸಿಟಿ ಸೆಂಟರಲ್ಲಿ, ಬೆಂಗಳೂರಿನ ಸಿಟಿ ಸೆಂಟರಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಧ್ಯಾನ ಪ್ರಚಾರ ಸತತವಾಗಿ ವಾರಕ್ಕೆ 2 ಬಾರಿ 3 ಸಾರಿ ಆದರೂ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಯಾವುದೇ ಕುಂದುಕೊರತೆ ಇಲ್ಲದೆ ಪ್ರತಿಯೊಂದು ಶೀರ್ಷಿಕೆ, ಪ್ರತಿಯೊಂದು ಧ್ಯಾನದ ಸೆಷನ್ನಲ್ಲೂ ಸಹ ಒಬ್ಬ ಮಾಸ್ಟರ್ ಬಂದು ಜ್ಞಾನ ಹಂಚಿಕೆ ಮತ್ತು ಧ್ಯಾನ ಜೊತೆಗೆ ಅನ್ನದಾನ ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಯಾವುದೇ ಒಂದು ಕಂಪ್ಲೇಂಟ್ಸ್ ಇಲ್ಲ, ಬೆಳೀತಾನೆ ಬಂದಿದೆ. ಸಾವಿರಾರು ಮಾಸ್ಟರ್ಸ್ಗಳಿಗೆ ಇದು ತುಂಬ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಈಗ ಈ ಥರ ನಾವು ಎಲ್ಲರೂ ಫಸ್ಟು ಮೊದಲವಾಗಿ ಮಾಡೋದು ನಾವು ಮೆಡಿಟೇಷನ್ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು ಅಂದರೆ ಎಲ್ಲಿ ಕೂತಿದ್ರು, ಎಲ್ಲಿ ಯಾವ ಟೈಮಲ್ಲಿ ಎಲ್ಲಿದ್ದರೂ ಧ್ಯಾನ ಮಾಡ್ಬೋದು. ಬಟ್ ಗ್ರೂಪ್ ಮೆಡಿಟೇಷನ್, ಗ್ರೂಪ್ ಕಾನ್ಷಿಯಸ್ ಬರೋದು ಒಂದು ಸೆಂಟರ್ಗಳಲ್ಲಿ, ಅಂದರೆ ಪಿರಮಿಡ್ ಆಧ್ಯಾತ್ಮ ಲಯ ಥರ ಸೆಂಟರ್ಗಳೇ. ಆ ಸೆಂಟರ್ಗಳಿಗೆ ಬಂದರೆ ಏನು ಸಿಕ್ಕುತ್ತೆ? ಧ್ಯಾನ ಶಕ್ತಿ ಸಿಕ್ಕುತ್ತೆ, ಸಜ್ಜನ ಸಾಂಗತ್ಯ ಸಿಕ್ಕುತ್ತೆ, ಸ್ವಾಧ್ಯಾಯ ಸಿಕ್ಕುತ್ತೆ. महर्षि ब्रह्मर्षि पत्री जी का ये सारा जो परिवार है, ये उसी अखंडित ज्ञान सागर का एक प्रवाह है. कुछ महीनों पहले अक्कलकोट के हमारे शहर में पिरामिड मेडिटेशन का एक सत्र हुआ था. 2 दिवस का एक कार्यक्रम हुआ था. वहाँ पर गुरुजी की धर्मपत्नी एवं उनके परिवार वहाँ पधारे थे और हमको सौभाग्य मिला था कि उनसे मिलने का. हमारे घर पे भी वो पधारे थे और आश्रम में भी रुके थे, तो हमको बहुत आनंद हुआ था. कई वर्षों से पिरामिड वैली इस संस्था से हम लोग जुड़े हैं और अग्निहोत्र के माध्यम से जो वैदिक धर्म का प्रचार विश्व भर में अक्कलकोट के गुरु परंपरा के माध्यम से हो रहा है, उसमें बहुत अमूल्य योगदान पिरामिड वैली इस संस्था का रहा है. 6 ವರ್ಷ ಹುಡುಗನಿಗೆ ಪತ್ರಿಸಾದ ಕೊಟೇಶನ್ ತೊಗೊಂಡು ನಾನೇನು ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿಬಿಟ್ಟು ತಂದಿದ್ದಾನೆ. ಓಪನ್ ಮಾಡಿಬಿಟ್ಟು ಎಲ್ಲ ಗಣ್ಯನಿಗಳು ಓಪನ್ ಮಾಡ್ತಾರೆ. ನಿಮಗೆ ಅದು PMC ಕನ್ನಡ ಚಾನಲಿಂದ ನಾನೇನು ಹಾಕ್ಕೊಂಡಿದ್ದೀನಿ ಈ ಥರ ಒಂದು ಬ್ಯಾಡ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಪ್ರತಿಯೊಬ್ಬರಿಗೂ. ನೀವು ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಬಂದು ಕೊಡ್ತಾರೆ, ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಇದು ಓಪನ್ ಮಾಡಿದ ತಕ್ಷಣ ಈ ಬ್ಯಾಡ್ಸ್ ನಿಮಗೆಲ್ಲ ಅಲ್ಲೇ ಬಂದು ಕೊಡ್ತೀವಿ. ನನ್ನ ಹೆಸರು ಇವಾನ್, ನಾನು UKG. ನಾನು ಮ್ಯಾಗ್ನೆಟ್ ಬ್ಯಾಚ್ ಕೀಚೈನ್ ಮಾಡ್ತಾ ಇದ್ದೀನಿ. 54 ಶ್ರಮ, 54 ಧರ್ಮ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಅಷ್ಟೇ ಅಲ್ಲ, ಎಲ್ಲರೂ ಬರ್ತಾ ಇದ್ದಾರೆ, ಅದು ಸಂತೋಷ. ನಾವು ಸೆಂಟರ್ ಇಡೋದು ದೊಡ್ಡ ಸುದ್ದಿ ಅಲ್ಲ. ಎಲ್ಲರೂ ಬಂದು ಅಲ್ಲಿ ಧ್ಯಾನ ಮಾಡಿ ಆ ಅನುಭವಗಳನ್ನ ಹೊಂದುತ್ತಾ ಇದ್ದಾರಲ್ಲ, ಅದು ಭಾಳ ಖುಷಿ ನಮಗೆ. ಒಂದು ಪಿರಮಿಡ್ ನಿರ್ಮಾಣ ಮಾಡಿದ್ರೇನು, ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ರೇನು ತುಂಬ ಹೋಗಬೇಕು, ಅದು ನಮಗೆ ಆನಂದ ಕೊಡುತ್ತೆ. ಪ್ರತಿ ಸರ್ ಕನಸು ಇದೆಲ್ಲ ಇವತ್ತು ನಡೆದಿದ್ದು ಈ ಸಸ್ಯಾಹಾರ ರ್ಯಾಲಿ ಅದ್ಭುತ. ಭೂಮಿ, ನೀರು, ಬೆಂಕಿ, ಗಾಳಿ,
ಆಕಾಶ, ಸಂಕಲ್ಪ ಶಕ್ತಿ ಸೂರ್ಯ, ಮನಸ್ಸಿನ ಶಕ್ತಿ ಚಂದ್ರ, ಇವೆಲ್ಲಕ್ಕೆ ಪ್ರೇರಕ ಶಕ್ತಿ ಪರಮಾತ್ಮ. 8 ಆಯಿತು. ಈ 8 ಈ ಜಗತ್ತಿನ ನೆಲೆಯಲ್ಲಿ ಹೊರಗಡೆ ತೋರ್ತಾ ಇದೆ. ಇದು ಅವರೋಹಣ ಪ್ರಕ್ರಿಯೆ. ಮತ್ತೆ ನಾವು ಮೂಲ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ ಲೌಕಿಕ ನೆಲೆಯಿಂದ ಧ್ಯಾನದ ನೆಲೆಗೆ ಹೋಗಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.